ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದ ಪರಂಪರೆಯಲ್ಲಿ ಯಾವ ಶುಭ ಕಾರ್ಯನೂ ಸಿಹಿ ಇಲ್ಲದೆ ನಡೆಯೋದೇ ಇಲ್ಲ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಹೀಗೆ ಎಷ್ಟು ಮಹತ್ವ ಕೊಡುತ್ತೆ ಅಂತಂದ್ರೆ ಮಂಡ್ಯನ ನಾವು ಸಕ್ಕರೆ ನಾಡು ಅಂತ ಕರಿತೀವಿ. ಹಾಗೆ ಮೈಸೂರಲ್ಲಿ ತಯಾರಿಸುವ ಸಿಹಿನ ನಾವು ಮೈಸೂರು ಪಾಕ್ ಅಂತ ಕರಿತೀವಿ. ಬಹುತೇಕ ಎಲ್ಲಾ ಸಿಹಿ ತಿಂಡಿಗಳು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯಾಗಿದೆ. ನಮ್ಮ ಇಲ್ಲಿನ ಸ್ವೀಟ್ ಬ್ರ್ಯಾಂಡ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ. ಅಂತ ದೊಡ್ಡ ದೊಡ್ಡ ಸ್ವೀಟ್ ಬ್ರ್ಯಾಂಡ್ಗಳು ಇಲ್ಲಿ ಈ ಕಾಂಪಿಟೇಷನ್ ಬಂದಿದ್ದಾವೆ. ಎಲ್ಲರ ಸ್ವೀಟು ತುಂಬಾ ಚೆನ್ನಾಗಿದೆ. ಕಾಂಪಿಟೇಷನ್ ಅಂದ್ಮೇಲೆ ಗೆಲುವು ಸೋಲು ಇದ್ದೇ ಇರುತ್ತಲ್ವಾ. ಅತ್ಯದ್ಭುತವಾದ ಸಿಹಿ ತಿಂಡಿಗೆ ನಾವು ಇಲ್ಲಿ ಪ್ರಶಸ್ತಿ ಕೊಡಬೇಕು. ಸಿಹಿ ನಮ್ಮ ನಾಲಿಗೆಗೆ ಮಾತ್ರ ರುಚಿ ಕೊಡಬಾರ್ದು, ಅದು ನಮ್ಮ ಮನಸ್ಸಿಗೆ ಹಿತ ಅನಿಸ್ಬೇಕು. ಅಂತಹ ಒಂದು ಅತ್ಯದ್ಭುತ ಸಿಹಿ ನಮಗಿಲ್ಲಿ ಸಿಕ್ಕಿದೆ. ಅದಕ್ಕೆ ಪ್ರಶಸ್ತಿ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿ ಇಲ್ಲಿ ತುಂಬಾ ವೆರೈಟಿ ಸ್ವೀಟ್ಗಳಿದ್ವು, ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿರೋ ಸ್ವೀಟ್ಗಳು ಇದ್ವು. ಅವೆಲ್ಲ ನಮ್ಗೆ ಖುಷಿ ಕೊಡು. ಆದ್ರೆ ಒಂದು ಸಿಹಿ ನಮ್ಮ ನೆನಪನ್ನ ಕೆದಕಿತು. ಅದು ನಮ್ಮನ್ನ ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೋಯ್ತು. ಈ ಕಾಂಪಿಟೇಷನ್ ನಲ್ಲಿ ಬಹುಮಾನ ಗೆದ್ದು ಗೋಲ್ಡನ್ ಸೌಟ್ ಅನ್ನೋ ಬಿರುದನ್ನ ಪಡ್ಕೊಂಡಿರುವ ಸ್ಪರ್ಧಿಯ ಹೆಸರನ್ನ ನಾವು ಹೇಳ್ತೀವಿ. ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲುವಂತ ಸ್ಪರ್ಧಿಗೆ 5 ಲಕ್ಷ ನಗದು ಬಹುಮಾನ ಮತ್ತು ಗೋಲ್ಡನ್ ಸೌಟ್ ಅನ್ನೋ ಬಿರುದು ರಾಜ್ಯಾದ್ಯಂತ ವಿಶೇಷವಾದ ಸ್ಥಾನಮಾನ ದೊರೆಯಲಿದೆ. ಈ ಕಾಂಪಿಟೇಷನ್ ನಲ್ಲಿ ಗೆದ್ದಿರುವಂತ ಸ್ವೀಟ್ ಬ್ರ್ಯಾಂಡ್ ಈಗ ಈ ಸ್ಪರ್ಧೆಯಲ್ಲಿ ಗೆದ್ದಿರುವಂತ ಸ್ಪರ್ಧೆಯ ಹೆಸರು ಲಡ್ಡು ಸ್ವೀಟ್ ಸ್ಟಾಲ್. ಪಾಪ ಕಡೆಗೂ ಸೋತ್ ಹೋದ್ರಲ್ಲ ಪ್ರಸಾದ್. ನಾನ್ ಸೋತಿದ್ದಕ್ಕೆ ನನಗೆ ಬೇಜಾರಿಲ್ಲ, ಯಾಕೆಂದ್ರೆ ನನಗೆ ಸೋಲು ಅಭ್ಯಾಸ ಆಗೋಗಿದೆ. ಅದನ್ನ ನೀವು ಸೋತ್ರಲ್ಲ, ಅದು ನಾನು ಗೆದ್ದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮಿಂದ ನೀವು ಸೋತ್ ಹೋಗಿದ್ದಿದ್ರೆ ಇಷ್ಟೊಂದು ಅವಮಾನ ಆಗ್ತಿರ್ಲಿಲ್ಲ ಅನ್ಸುತ್ತೆ ನೀವು. ಆದ್ರೆ ಆ ಹಳ್ಳಿ ಹುಡುಗಿ ಅವಳ ಕೈಯಿಂದ, ಅದು ಅವಳು ಮಾಡಿದ ಕಜ್ಜಾಯದಿಂದ ನೀವು ಸೋತ್ ಹೋದ್ರಲ್ಲ, ಇದಕ್ಕಿನ್ನ ಅವಮಾನ ಬೇಕಾ ಬೇರೆ? ಕೋಪ ಬರ್ತಿದ್ಯಾ? ನನಗೆ ಹಾಲು ಕುಡ್ದಷ್ಟು ಅಲ್ಲ, ಸ್ವೀಟ್ ತಿಂದಷ್ಟು ಅಲ್ಲ, ಆ ಹುಡುಗಿ ಮಾಡಿದ್ಲಲ್ಲ ಕಜ್ಜಾಯ, ಅದನ್ನು ತಿಂದಷ್ಟು ಸಂತೋಷ ಆಗ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ನಮಗೆ. ನಾನು ಅವಳನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಯಾಕೆ ಹೇಳಿ, ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ ನಿಮ್ಮ ಹೆಸರು ಬಿದ್ದು ಹೋಗುತ್ತೆ. ಆ ಹುಡುಗಿ ಹೆಸರು ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇರುತ್ತೆ. ಗುಡ್ ಲಕ್, ಸಾರಿ, ಬ್ಯಾಡ್ ಲಕ್. ಬೇಜಾರು ಮಾಡ್ಕೋಬೇಡಿ. ಕಜ್ಜಾಯ ಹಳೆ ಸಂಪ್ರದಾಯ ಅದು ಇದು ಅಂತ ಈ ರೀತಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಸರಿ ಟ್ರೈ ಮಾಡೋಣ. ಅವ್ರು ಬರೋ ನೀನು. ನನಗೆ ಮೊದಲೇ ಅನುಮಾನ ಆಯ್ತು, ನೀನು ಸೆಲೆಕ್ಟ್ ಮಾಡ್ಕೊಂಡು ಬರೋ ಸ್ವೀಟು ಸರಿ ಇಲ್ಲ ಅಂತ. ನಾನೇ ಸೆಲೆಕ್ಟ್ ಮಾಡಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ನಮ್ಮ ರೆಪ್ಯುಟೇಷನ್ನೆಲ್ಲ ಬೀದಿಗೆ ತಂದ್ಬಿಟ್ಟಿಯಲ್ಲ ನೀನು. ಅನಂತ್, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತೇ ಇದೆ. ಅವ್ರ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡಿ. ತಾತ
ಕಂಗ್ರಾಟ್ಸ್ ಕಣೋ ಮಗು. ಈ ಹೊತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೀನು ಬರೀ ಕಾಂಪಿಟೇಷನ್ನ ಗೆಲ್ಲಿಲ್ಲ ಕಣೋ, ನಮ್ಮ ಪರಂಪರೆಯ ಹೆಸರನ್ನ ಗೆಲ್ಲಿಸಿದ್ದೀಯ. ಸಂಪ್ರದಾಯನೆಲ್ಲ ಮರೆತು ಬಣ್ಣಗಳ ಹಿಂದೆ ಹೋಗೋರು ಕೂಡ ನೀನು ಸೋಲ್ಸಿದ್ದೀಯ. ಅಪ್ಪ ಏನಿದೆಲ್ಲ? ಸರಿಯಾಗೇ ಮಾತಾಡ್ತಾ ಇದ್ದೀನಿ ಕಣೋ, ಸರಿಯಾಗೇ ಮಾತಾಡ್ತಾ ಇದ್ದೀನಿ. ಅಲ್ಲ ಕಣೋ, ಜಡ್ಜ್ ಮಾಧವ ಅವ್ರು ಏನು ಹೇಳಿದ್ರು ಮರ್ತೋದ್ಯಾ? ಸಿಹಿ ತಿಂದರೆ ಆ ರುಚಿ ಬರೀ ನಾಲ್ಗೆಗೆ ಮಾತ್ರ ಅಲ್ಲ ಕಣೋ, ಮನಸ್ಸನ್ನು ಕೂಡ ತಟ್ಟಬೇಕು, ಹಿತ ಕೊಡಬೇಕು ಕಣೋ, ನೆನಪುಗಳನ್ನೆಲ್ಲ ಕೆದಕಬೇಕು. ಅದು ದಾದಾ ಪ್ಲೀಸ್, ನನಗೆ ಈ ಜಡ್ಜ್ಮೆಂಟ್ ಒಪ್ಪಿಗೆ ಇಲ್ಲ. ನೆನಪುಗಳು ನಮಗೂ ಇದೆ. ಏನೋ ಹಳೆ ಟ್ರೆಡಿಷನಲ್ ಸ್ವೀಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಕಜ್ಜಾಯನ ಗೆಲ್ಸಿದ್ದಾರೆ ಅಷ್ಟೇ. ವಾ, ಯಾಕೆ ಹೇಳ್ಬಿಡಿ, ಹಿಂಗೆಲ್ಲ ಮಾತಾಡ್ಬೇಡಿ ನೀವು. ನನ್ ಕಜ್ಜಾಯದ ರುಚಿ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಅವರೆಲ್ಲ ಇಷ್ಟಪಟ್ಟು ಒಪ್ಕೊಂಡ್ರು ತಾನೆ? ಅದನ್ನೇ ನಾನು ಹೇಳ್ತಿರೋದು. ನನಗೆ ಈ ಜಡ್ಜ್ಮೆಂಟ್ ಒಪ್ಪಿಗೆ ಇಲ್ಲ. ಏನೋ ಹಳ್ಳಿ ಹುಡುಗಿ ಕಜ್ಜಾಯ ಮಾಡಿದ್ದಾಳೆ, ಈ ಜಡ್ಜ್ಮೆಂಟ್ ಕೊಟ್ಟರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಜ್ಜಾಯನ ಗೆಲ್ಸಿದಾರಷ್ಟೇ. ಹಾಗಂದ್ರೆ ನನ್ ಕಜ್ಜಾಯ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಚೆನ್ನಾಗಿರಬಹುದು, ಆದ್ರೆ ನಮ್ ಬ್ರಾಂಡ್ ಸ್ವೀಟ್ಗಿಂತ ನಿನ್ ಕಜ್ಜಾಯ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಹಿಂಗೆ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ನನ್ ಕಜ್ಜಾಯ ಏನಾದ್ರೂ ನೀವು ತಿಂದು ನೋಡಿದೀರಾ?